ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಇಂಗ್ಲಿಷ್ ನಲ್ಲಿ ಸಮಾಂತರ ಶ್ರೇಣಿಗಳಿಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇಳಿ ಹೇಳ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹೌದಾ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದ 15 ಆಗಿದೆ. 10 ಪದಗಳ ಮೊತ್ತ 125 ಆಗಿದೆ. ಹಾಗಾದ್ರೆ ಡಿ ಡಿ ಅಂದ್ರೆ ಏನು? ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತೇಳಿ ಕಂಡುಹಿಡಿಬೇಕು. ಅದೇ ರೀತಿಯಾಗಿ A10 ಅಂದ್ರೆ 10ನೇ ಪದ, ಅದನ್ನು ಕೂಡ ನಾವು ಈ ಲೆಕ್ಕದಲ್ಲಿ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ನೋಡೋಣ. A3 ಅಂದ್ರೆ ಮೂರನೇ ಪದ ಎಷ್ಟಾಗಿದೆ? 15. ಹಾಗಾದ್ರೆ ನೋಡಿ ಯಾವ ರೀತಿ ಲೆಕ್ಕ ಮಾಡಬೇಕು. A3 ಅಂದ್ರೆ ಮೂರನೇ ಪದ 15. ಹೌದಾ? ಇಲ್ಲಿ ನೋಡಿ, A3 ಅನ್ನ ನಾವು ಯಾವ ರೀತಿಯಾಗಿ ಬರೀತೀವಿ ಅಂದ್ರೆ A plus 2D ಅಂತೇಳಿ ಬರ್ತೀವಿ. ಹೌದಾ? A3 ಅಂದ್ರೆ ಮೂರನೇ ಪದ ಅಂದ್ರೆ ಎಷ್ಟಾಯ್ತು? 15 ಆಯ್ತು. 15 A plus 2D ಅಂತೇಳಿ ಇದನ್ನ ಇಕ್ವೇಶನ್ 1 ಅಂತೇಳಿ ನಾ ಇದನ್ನ ತೆಗೆದುಕೊಳ್ತಾ ಇದ್ದೀನಿ. ಹೌದಾ? ಈ ರೀತಿಯಾಗಿ ಈ ಇಕ್ವೇಶನ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಹೌದಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? S10 ಅಂದ್ರೆ 10 ಪದಗಳ ಮೊತ್ತ. ಹಾಗಾದ್ರೆ ನೋಡಿ, ಇದಕ್ಕೆ ಯಾವ ಸೂತ್ರವನ್ನು ನಾವು ಹಚ್ಚಬೇಕಂದ್ರೆ SN n/2 ಬ್ರಾಕೆಟ್ 2a plus n minus 1 into d. ಹೌದಾ? ಈ ಸೂತ್ರವನ್ನು ಹಚ್ಚಬೇಕು. ಹಾಗಾದ್ರೆ ನೋಡಿ, n ಅಂದ್ರೆ ಎಷ್ಟು? 10. n ಅಂದ್ರೆ 10. ಹಾಗಾದ್ರೆ ನೋಡಿ S 10. ಹೌದಾ? n ಜಾಗದಲ್ಲಿ 10 ನೀಡಿ. 2 2. ಹೌದಾ? ಇಲ್ಲಿ ನೋಡಿ, ನಮಗೆ A ಗೊತ್ತಿಲ್ಲ. A ಹಾಗೆ ಇಡಿ. ಪ್ಲಸ್ n ಅಂದ್ರೆ ಎಷ್ಟು? 10 ಮೈನಸ್ 1 ಡಿ ಗೊತ್ತಿದೆಯಾ? ಇಲ್ಲ, ಡಿ ಅನ್ನೇ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಈ ರೀತಿ ಬರ್ಕೋಬೇಕು. ಈಗ ನೋಡಿ, 2 ಅಂದ್ರೆ 2 ಇಲ್ಲೇ ಕ್ಯಾನ್ಸಲ್ ಆಯ್ತು. ಈಗ ನೋಡಿ, S10 ಅಂದ್ರೆ 10 ಪದಗಳ ಮೊತ್ತ ಎಷ್ಟಾಯ್ತು? 125. ಈಗಾಗಲೇ ನಮ್ಗೆ ಗೊತ್ತಿದೆ. 125 ಬರ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ, ಈಚೆ ಕಡೆ ಏನು ಹೋಯ್ತು? 5 ಬ್ರಾಕೆಟ್ 2a ಪ್ಲಸ್ 10ರಲ್ಲಿ 1 ಕಳೆದ್ರೆ 9 ಡಿ. ಹೌದಾ? ಇಲ್ಲಿ ನೋಡಿ, 5 ಬ್ರಾಕೆಟ್ ಇದೆ. 5 ಬ್ರಾಕೆಟ್ ಇದೆ ಅಂದ್ರೆ ಇಲ್ಲಿ ಯಾವ ಚಿಹ್ನೆ ಇರ್ತದೆ? ಗುಣಾಕಾರ. ಇಲ್ಲಿ ಯಾವ್ದು ಇರ್ತತಿ? ಗುಣಾಕಾರ. ಹಾಗಾದ್ರೆ ಈ 5ನ್ನ ಬಲಗಡೆ ಇದ್ದದನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬರೋಣ. ಈ ಗುಣಾಕಾರ ಇದ್ದದ್ದು ಬಲಭಾಗದಲ್ಲಿದ್ದದ್ದು ಎಡಭಾಗಕ್ಕೆ ಬಂದ್ರೆ ಭಾಗಾಕಾರ ಆಗುತ್ತದೆ. ನೋಡಿ, 125 ಭಾಗಾಕಾರ 5. ಈಚೆ ಕಡೆ ಏನು ಉಳಿತು? 2a ಪ್ಲಸ್ 9d. ಹೌದಾ? 2a ಪ್ಲಸ್ 9d. ಈಗ ನೋಡಿ, 5 ಇದೆ, ಲಾಸ್ಟಕ್ಕೆ 5 ಇದೆ ಅಂದ್ರೆ 5ರಲ್ಲೇ ಕ್ಯಾನ್ಸಲ್ ಆಗ್ತಾ ಇದೆ. 5 ಒಂದಲೇ 5 ಎರಡ್ಲೆ 10, 2 ಉಳಿತು 25 ಆಯ್ತು. 5 ಐದ್ಲೆ 25. ನೋಡಿ, ಇಲ್ಲಿ ಏನು ಬಂತು? 25 ಇಜುಕೊಳ್ತು. ಹೌದಾ? ಎಡಭಾಗದಲ್ಲಿ ಏನಿದೆ? 25 ಇಜುಕೊಳ್ತು 2a ಪ್ಲಸ್ 9d. ಇದಕ್ಕೆ ನಾ ಏನಂತ ಕರಿತೇನೆ ಅಂದ್ರೆ ಇಕ್ವೇಶನ್ 2 ಅಂತೇಳಿ ಕರಿತಾ ಇದೀವಿ. ನೋಡಿ, ನಮ್ಗೆ ಈಗಾಗಲೇ ಇಕ್ವೇಶನ್ 1 ಇಲ್ಲಿದೆ, ಇದು ಇಕ್ವೇಶನ್ 2. ಹೌದಾ? ಇವೆರಡನ್ನು ಉಪಯೋಗಿಸಿಕೊಂಡು ನಾ ಏನು ಕಂಡುಹಿಡಿಯಬೇಕು? ಡಿ ಮತ್ತು A10 ಅನ್ನ ಕಂಡುಹಿಡಿಯಬೇಕು. ಹೌದಾ? ನೋಡಿ, ಇಲ್ಲಿ ನೋಡಿ, 2a ಇದೆ. ಈ ಇಕ್ವೇಶನ್ ಅಲ್ಲಿ 2a ಇದೆ, ಇಲ್ಲಿ a ಮಾತ್ರ ಇದೆ. ಹಾಗಾದ್ರೆ ಇದು a ಇದ್ದದ್ದು 2a ಯಾವಾಗ ಆಗುತ್ತೆ ಅಂದ್ರೆ 2a ಅಂದ್ರೆ a ನ ಡಬಲ್ ಮಾಡಿದಾಗ ಆಗ್ತಾ ಇದೆ ಅಂದಾಗ ಈ ಇಕ್ವೇಶನ್ 1 ಅನ್ನ ಏನ್ ಮಾಡಬೇಕು? ನಾವು 2ರಿಂದ ಗುಣಿಸಬೇಕು. ಇಕ್ವೇಶನ್ 1 ಅನ್ನ 2ರಿಂದ ಗುಣಿಸಬೇಕು. ನೋಡಿ,
ಇದು ಇಕ್ವೇಶನ್ 1 ಇದಷ್ಟು ಏನಾಯ್ತು ಇಕ್ವೇಶನ್ 1 ಇದನ್ನ ಎರಡರಲ್ಲೇ ಗುಣಿಸೋಣ ನೋಡಿ 15 ಎರಡಲೇ ಎಷ್ಟಾಗ್ತಾ ಇದೆ 30 ಇಸ್ಕ್ವಲ್ ಟು ಎ ನ ಎರಡರಲ್ಲೇ ಗುಣಿಸಿದ್ರೆ 2a ಪ್ಲಸ್ ಹೌದಾ 2 ಇದೆ ಈ ಎರಡನ್ನ ಎರಡರಲ್ಲೇ ಗುಣಿಸಿದ್ರೆ ಎಷ್ಟಾಗ್ತಾ ಇದೆ 4d ಇಲ್ಲೊಂದು ನಮಗೆ ಹೊಸ ಇಕ್ವೇಶನ್ ಬಂತು ಅದಕ್ಕೆ ನಾ ಏನಂತ ಕರಿತಾ ಇದ್ದೀನಿ ಇಕ್ವೇಶನ್ 3 ಅಂತೇಳಿ ಕರಿತಾ ಇದ್ದೀನಿ. ಈಗ ನೋಡಿ ಇಕ್ವೇಶನ್ 3ರಲ್ಲಿ 30 ಇಸ್ಕ್ವಲ್ ಟು 2a ಪ್ಲಸ್ 4d ಇದೆ. ಇಕ್ವೇಶನ್ 2ರಲ್ಲಿ 25 ಇಸ್ಕ್ವಲ್ ಟು 2a ಪ್ಲಸ್ 9d ಅಂತೇಳಿ ಇದೆ. ಈಗ ಈ ಇಕ್ವೇಶನ್ 3ರಲ್ಲಿ ಇಕ್ವೇಶನ್ 2ನ್ನ ಕಳೆದು ಬಿಡೋಣ. ಈ ಇಕ್ವೇಶನ್ 3ರಲ್ಲಿ ಇಕ್ವೇಶನ್ 2ನ್ನ ಕಳೆದು ಬಿಡೋಣ ನೋಡಿ 30 ಇಸ್ಕ್ವಲ್ ಟು 2a ಪ್ಲಸ್ 4d ಹೌದಾ ಕೆಳಗೆ ಏನ್ ಬರಬೇಕು 25 ಇಸ್ಕ್ವಲ್ ಟು 2a ಪ್ಲಸ್ 9d ಅಂತೇಳಿ ಹೇಳ್ತಾ ಇದ್ದೀವಿ. ಈಗ ನೋಡಿ ಮೈನಸ್ 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 ಈಗ ಇದರಲ್ಲಿ ಇದನ್ನ ಕಳೆದು ಬಿಡೋಣ 30ರಲ್ಲಿ 25 ಕಳೆದ್ರೆ 5 ಬಂತು ಇಸ್ಕ್ವಲ್ ಟು 2a ಕ್ಯಾನ್ಸಲ್ ಆಯ್ತು. ಈಗ ನೋಡಿ ಇಲ್ಲಿ ಮೈನಸ್ ಇದೆ ಇದು ಪ್ಲಸ್ ಇದೆ ಹಾಗಾದ್ರೆ 9ರಲ್ಲಿ 4 ಕಳೆಯಿರಿ 5 ಆಯ್ತು ಚಿಹ್ನೆ ಮೈನಸ್ ಮೈನಸ್ 5d. ಈಗ ನೋಡಿ ಇಲ್ಲೂ 5 ಇದೆ ಇಲ್ಲೂ 5 ಇದೆ ಇಲ್ಲಿ ನೋಡಿ 5 ಗುಣಾಕಾರ d ಇದೆ ಹಾಗಾದ್ರೆ 5 ಏನಾಗ್ತಾ ಇದೆ ಕ್ಯಾನ್ಸಲ್ 5 ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾದ್ರೆ ಈ ಮೈನಸ್ ಈಗ ಏನಾಯ್ತು ಮೈನಸ್ ಡಿ ಈ ಕಡೆ 1 ಉಳಿತು ಈ ಕಡೆ ಮೈನಸ್ ಡಿ ಉಳಿತು ನೋಡಿ ಈ ಒಂದು ಚರಾಕ್ಷರಗಳಿಗೆ ಮೈನಸ್ ಇರೋದಿಲ್ಲ ಆ ಮೈನಸ್ ಅನ್ನ ನಾ ಏನ್ ಮಾಡ್ಬಿಡೋಣ ಈ ಕಡೆ ತಗೊಂಡ್ಬಂದ್ರೆ ಏನಾಗ್ತಾ ಇದೆ ಅಂದ್ರೆ ಡಿ ಇಸ್ ಈಕ್ವಲ್ ಟು -1 ನೋಡಿ ನಮಗೆ ಡಿ ಸಿಕ್ತಾ ಹೌದಾ. ಇದು ಹೆಂಗಂತಂದ್ರೆ 5 ಕ್ಯಾನ್ಸಲ್ ಆಯ್ತು ಆಮೇಲೆ ಇಲ್ಲಿ -1 ಉಳಿತು ಇಲ್ಲಿ ಏನು ಇಲ್ಲ ಅಂದ್ರೆ 1 ಉಳಿತದೆ -1 ನೋಡಿ ಸ್ಥಿರಾಂಕಗಳಿಗೆ ನಾವು ಪ್ಲಸ್ ಮೈನಸ್ ಬರಿತೇವೆ ಆದ್ರೆ ಇದು ಚರಾಕ್ಷರ ಆಗಿರೋದ್ರಿಂದ ಈ ಮೈನಸ್ ಅನ್ನ ಈ ಕಡೆ ತೆಗೆದುಕೊಂಡು ಬಂದಿದ್ದೇವೆ ಹಿಂಗಾಗಿ ನಮ್ಗೆ ಏನ್ ಸಿಕ್ತು ಡಿ ಅನ್ನುವಂತದ್ದು ಸಿಕ್ತು. ಈಗ ನೋಡಿ ನಮಗೆ ಏನ್ ಬೇಕಾಗಿದೆ A10 ನೋಡಿ ನಮ್ಗೆ ಈಗಾಗಲೇ ಎ ಗೊತ್ತಿದೆಯಾ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಹಾಗಾದ್ರೆ ಎ ಮೊದಲನೇದಾಗಿ ನಾವು ಏನ್ ಮಾಡ್ಕೋಬೇಕು ಎ ಅನ್ನ ಕಂಡುಹಿಡ್ಕೋಬೇಕು ಯಾವ ರೀತಿಯಾಗಿ ಅಂದ್ರೆ ನೋಡಿ ಇಲ್ಲಿ ಇಕ್ವೇಶನ್ 1 ಇದೆ ಇಲ್ಲಿ ಡಿ ಅನ್ನ ತುಂಬಿಡ್ರಿ ಅವ ನಮ್ಗೆ ಏನ್ ಸಿಗ್ತಾ ಇದೆ ಎ ಸಿಗ್ತಾ ಇದೆ ಹೌದಾ. ನೋಡಿ 15 ಈಕ್ವಲ್ ಟು ಎ ಹಾಗೆ ಇಡಿ ಪ್ಲಸ್ 2 ಮೈನಸ್ ಡಿ ಅಂದ್ರೆ ಎಷ್ಟು -1 ಹೌದಾ. ಎ ಇಲ್ಲಿ ನೋಡಿ ಪ್ಲಸ್ ಮೈನಸ್ ಆಗ್ತಾ ಇದೆ 2 2 ಹಾಗಾದ್ರೆ 15 ಈಕ್ವಲ್ ಟು ಎ -2 ಹಾಗಾದ್ರೆ ಎಷ್ಟಾಯ್ತು ಏನನ್ನ ಬೇಕಾಗಿದೆ ಇಲ್ಲಿ ಕಡೆ ಬಂದ್ರೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ 15 ಪ್ಲಸ್ 2 ಈಕ್ವಲ್ ಟು ಎ 15 2 ಕೂಡಿಸಿದ್ರೆ 17 ಹಾಗಾದ್ರೆ ಎ ಅನ್ನುವಂಥದ್ದು ಎಷ್ಟಾಯ್ತು 17 ನೋಡಿ ಎ ಸಿಕ್ತು ಡಿ ಸಿಕ್ತು ಹಾಗಾದ್ರೆ ಎ ಸಿಕ್ಕ ಮೇಲೆ ಡಿ ಸಿಕ್ಕ ಮೇಲೆ ನಾವು A10 ಅನ್ನ ಕಂಡುಹಿಡಿಯಬಹುದು ಯಾವ ರೀತಿ ಅಂದ್ರೆ ಈ ರೀತಿ ಹೌದಾ. A3 ಅಂದ್ರೆ a ಪ್ಲಸ್ 2d ಇದೆ ಹಾಗಾದ್ರೆ ನಮಗೇನ್ ಬೇಕಾಗಿದೆ A10 ಅನ್ನ ಹೇಗೆ ಬರ್ತೀವಿ A10 ಈಕ್ವಲ್ ಟು a ಪ್ಲಸ್ 9d ಹೌದಾ a ಪ್ಲಸ್ 9d. ಈಗ ನಮ್ಗೆ ಎ ಗೊತ್ತಿದೆ ಡಿ ಗೊತ್ತಿದೆ ತುಂಬಿಡೋಣ ಎ ಅಂದ್ರೆ ಎಷ್ಟು 17 ಪ್ಲಸ್ 9 ಡಿ ಅಂದ್ರೆ -1 ಹೌದಾ 17 ಪ್ಲಸ್ ಮೈನಸ್ -9 ಹಾಗಾದ್ರೆ 17ರಲ್ಲಿ 9 ಕಳೆದಾಗ ಎಷ್ಟಾಗ್ತಾ ಇದೆ 8 ಹಾಗಾದ್ರೆ A10 ಈಕ್ವಲ್ ಟು ಎಷ್ಟಾಯ್ತು 8 ಅಂದ್ರೆ 10ನೇ ಪದ ಎಷ್ಟಾಯ್ತು 8 ಅಂತೇಳಿ ಈ ರೀತಿಯಾಗಿ ನಾವು ಕಂಡುಹಿಡಿದಿದ್ದೇವೆ. ನೋಡಿ ಮೊದಲನೇದಾಗಿ ನಾವೇನು ಮಾಡ್ಕೋಬೇಕು ಈ ರೀತಿಯಾಗಿ ಮೊದಲನೇ ಇಕ್ವೇಶನ್ ಬರ್ಕೋಬೇಕು ಆಮೇಲೆ SN ಸೂತ್ರವನ್ನು ಹಚ್ಚಿ ಎರಡನೇ ಇಕ್ವೇಶನ್ ಬರ್ಕೋಬೇಕು ಆಮೇಲೆ ಮೂರನೇ ಇಕ್ವೇಶನ್ ಹೌದಾ
ಇದು ಒಂದನೇ ಇಕ್ವೇಶನ್ ಅನ್ನ ಎರಡರಲ್ಲೇ ಗುಣಿಸ್ಬೇಕು, ಗುಣಿಸಿ ಮೂರನೇ ಇಕ್ವೇಶನ್ ಅನ್ನ ಕಂಡುಹಿಡಿದಿದ್ದೇವೆ. ಆಮೇಲೆ ಈ ಮೂರನೇ ಇಕ್ವೇಶನ್ ದಲ್ಲಿ ಎರಡನೇ ಇಕ್ವೇಶನ್ ಕಳೆದಿದ್ದೇವೆ. ಕಳೆದಾಗ ನನಗೇನ್ ಬಂತು, ಡಿ ಅನ್ನುವಂತ ಸಿಕ್ತು. ಈ ಡಿ ಅನ್ನೋದನ್ನ ಇಕ್ವೇಶನ್ 1ರಲ್ಲಿ ತುಂಬಿದಾಗ ನಮ್ಗೆ ಏನ್ ಸಿಕ್ತು, ಎ ಅನ್ನುವಂತ ಸಿಕ್ತು. ಈ ಎ ಮತ್ತು ಡಿ ಅನ್ನ A10 ಅಲ್ಲಿ ತುಂಬಿದಾಗ ನಮಗೇನ್ ಸಿಗ್ತಾ ಇದೆ, A10 ಅಂದ್ರೆ 10ನೇ ಪದ. ಈ ರೀತಿಯಾಗಿ ಲೆಕ್ಕವನ್ನು ಬಿಡಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.